ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಸಿದ್ದರಾಮಣ್ಣನಿಗೆ ನಿನ್ನೆ ರಾಹುಲ್ ಗಾಂಧಿಯವರು ಒಂದು ಆಫರ್ ಕೊಟ್ಟರು. ಏನು ಆಫರ್ ಕೊಟ್ಟರು ನೋಡಿ ಸಿದ್ದರಾಮಣ್ಣವರೇ, ನೀವು ಈಗ ರಾಜ್ಯಸಭಾ ಚುನಾವಣೆ ಇದೆ, ದಯವಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಬಂದುಬಿಡಿ. ನರೇಂದ್ರ ಮೋದಿ ಅವರ ಜೊತೆ ಸೆಣಸಲಿಕ್ಕೆ ನೀವು ಅತ್ಯಂತ ಸಮರ್ಥ ವ್ಯಕ್ತಿ. ನೀವು ಇಲ್ಲಿ ಬಂದುಬಿಟ್ರೆ ನಮ್ಗೆ ಇನ್ನೂ ಹೆಚ್ಚು ಶಕ್ತಿ ಬರ್ತದೆ, ನೀವು ಬಂದುಬಿಡಿ ದಿಲ್ಲಿಗೆ. ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿ ಅಂತ ಹೇಳಿಲ್ಲ, ರಾಜ್ಯಸಭೆಗೆ ಬನ್ನಿ ಅಂದರೆ ಪರೋಕ್ಷವಾಗಿ ನೀವು ಅಲ್ಲಿ ಕೆಳಗಿಳಿರಿ ಅಂತಲೇ ಹೇಳ್ದಂಗೆ ಅದರ ಅರ್ಥ. ಸಿದ್ದರಾಮಣ್ಣನವರು ಹುಳು 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 ಅವ್ರ ಮುಖವನ್ನು ನೋಡಿದರು. ಸಿದ್ದರಾಮಣ್ಣವ್ರಿಗೆ ಒಂದು ದೊಡ್ಡ ಸಮಸ್ಯೆ ಇದೆ, ಭಾಳ ಜನರಿಗೆ ಗೊತ್ತಿಲ್ಲ. ಅದು ಏನಪ್ಪ ಅಂತಂದರೆ, ನೀವು ಒಂದು ಉದಾಹರಣೆ ಹೇಳ್ತೇನೆ. ನಿನ್ನೆ ಸಭೆಯೆಲ್ಲ ಮುಗೀತು, ಅದಾದಮೇಲೆ ಕೆ ಸಿ ವೇಣುಗೋಪಾಲ್ ಅವರು ನಾವು ಅದರ ಚರ್ಚೆನೇ ಮಾಡಿಲ್ಲ, ಮುಖ್ಯಮಂತ್ರಿ ಬದಲಾವಣೆ ಚರ್ಚೆನೇ ಮಾಡಿಲ್ಲ ಅಂತ ಪ್ರೆಸ್ ಬ್ರೀಫಿಂಗ್ ಮಾಡಿದರು. ಮಾಧ್ಯಮದವರೆಲ್ಲ ಸಿದ್ದರಾಮಯ್ಯನವ್ರನ್ನ ಅಡ್ಡಗಟ್ಟಿದ್ರು. ಇವರು ಕಾರಲ್ಲಿ ಹತ್ತಿ ಹೋಗ್ತಾಯಿದ್ರು. ಹೋದಾಗ ಎಲ್ಲ ಇಂಗ್ಲೀಷ್ ಮಾಧ್ಯಮದವ್ರು ಬಂದು, ವಾಟ್ ಅಬೌಟ್ ದಿ ರಿಪ್ಲೇಸ್ಮೆಂಟ್ ಆಫ್ ಚೀಫ್ ಮಿನಿಸ್ಟರ್, ಆರ್ ಯು ರಿಸೈನಿಂಗ್, ವಾಟ್ ವಾಸ್ ದ ಡಿಸ್ಕಷನ್ ಅಂತೆಲ್ಲ ಇಂಗ್ಲೀಷಲ್ಲಿ ಠಾಸ್ ಪೂಸ್ ಮಾತಾಡ್ತಾಯಿದ್ರು. ದಿಲ್ಲಿಯ ಇಂಗ್ಲೀಷ್ ಜರ್ನಲಿಸ್ಟ್ಗಳ ಸ್ಟೈಲೇ ಬೇರೆ ಇರ್ತದೆ. ಒಂದು ರೀತಿಯ ಏನು ದಾದಾಗಿರಿಯ ರೀತಿಯಲ್ಲಿ ಅವ್ರ ಭಾಷೆ ಇರ್ತದೆ. ನಾವೇ ಈ ದೇಶವನ್ನು ಆಳ್ತಾ ಇರೋರು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸಿದ್ದರಾಮಣ್ಣವರು ಮೇಲೆ ಹತ್ತಿಂತರು, ಕಾರಿಂದ ಹತ್ತಿ, ಇಟ್ ಈಸ್ ನಾಟ್ ಬೀನ್ ಡಿಸ್ಕಸ್ಡ್ ಅಂದರು. ಅಲ್ಲಿಗೆ ಸಿದ್ದರಾಮಣ್ಣವ್ರಿಗೆ ಈ ಕಡೆ ಇಂಗ್ಲೀಷು ಸರಿಯಾಗಿ ಬರೋಂಗಿಲ್ಲ, ಹಿಂದಿಯ ಗಂಧ ಗಾಳಿ ಅಲ್ಲ. ಹಂಗೆ ನೋಡಿದರೆ ಮಲ್ಲಿಕಾರ್ಜುನ ಮುತ್ಯಾಗೂ ಹಿಂದಿ ಬರಲ್ಲ. ಆತ ಮಾತಾಡೋದು ಹೈದರಾಬಾದಿ ಉರ್ದು ಮಿಶ್ರಿತ ಅಲ್ಪ ಸ್ವಲ್ಪ ಹಿಂದಿ, ಪ್ರಾಯಶಃ ಬಹಮನಿ ಸುಲ್ತಾನರ ಉರ್ದು, ಆ ಕಡೆ ಹೈದರಾಬಾದ್ ಉರ್ದು ಎಲ್ಲವನ್ನು ಸೇರಿ ಮಿಸಳ ಭಾಜಿ ರೀತಿಯಲ್ಲಿ ಅವ್ರು ಮಾತಾಡ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅವರು ಸ್ಪಷ್ಟವಾದ ಹಿಂದಿ, ದಿಲ್ಲಿಯ ಹಿಂದಿ ಆಗಲಿ ಮುಂಬೈ ಹಿಂದಿ ಆಗಲಿ ಬರೋದಿಲ್ಲ. ದಿಲ್ಲಿ ಹಿಂದಿ ಮತ್ತು ಮುಂಬೈ ಹಿಂದಿ ಅಂತ ಯಾಕೆಂದರೆ ಎರಡು ಬೇರೆ ಸ್ಲ್ಯಾಂಗೇ ಬೇರೆ, ಬಳಸುವ ಶಬ್ದಗಳು ಬೇರೆ, ಪ್ರದೇಶದಿಂದ ಪ್ರದೇಶಕ್ಕೆ ಭಾಷೆ ಬದಲಾಗ್ತದೆ. ಹಾಗೆ ದಿಲ್ಲಿಯ ಹಿಂದಿ ಬೇರೆ. ಆಮೇಲೆ ಈ ಹಿಂದಿ ಭಾಷೆ ಬರಲೇಬೇಕು ಅನ್ನೋದು ನನ್ನ ಅನಿಸಿಕೆ ಅಲ್ಲ. ಅದು ಏನಂದರೆ, ನೀವು ರಾಷ್ಟ್ರ ರಾಜಕಾರಣಕ್ಕೆ ಹೋದಾಗ ನಿಮಗೆ ಕಮ್ಯುನಿಕೇಷನ್ ಒಂದು ಭಾಷೆ ಅಂತ ಬೇಕು, ಸಂವಹನಕ್ಕೆ ಭಾಷೆ ಇರಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ ಅಂದರೆ, ನೀವು ಏನನ್ನು ಹೇಳಬೇಕು ಅಂತ ಮಾಡಿದ್ರು ಅದು ಹೇಳಲಾರದೆ ನೀವು ಅಸಮರ್ಥರಾಗಿ, ಆಮೇಲೆ ಬೇರೆಯವ್ರದ್ರಿಗೆ ಒಳ್ಳೆ ಒಂದು ರೀತಿಯ ಬಫೂನ್ ಥರ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ತಮಿಳ್ನಾಡಿನ ಎಂ ಪಿಗಳಿದಾರಲ್ಲ, ತಮಿಳ್ನಾಡಿನ ಎಂ ಪಿಗಳದ್ದು ಅತಿ ದೊಡ್ಡ ಸಮಸ್ಯೆ ಅದೇ. ತಮ್ಮ ಭಾಷೆಯ ಬಗ್ಗೆ ಸ್ವಾಭಿಮಾನ ಸರಿ, ಬಟ್ ನೀವು ಜಪಾನ್ಗೆ ಹೋಗಿ ನನ್ನ ಕನ್ನಡ ಭಾಷೆಯಲ್ಲೇ ಮಾತಾಡ್ತೀನಿ ಅಂತ ಹೇಳಿದರೆ ಹೆಂಗದು? ಹಂಗಾಗೋದಿಲ್ಲ. ಅದು ನೀವು ಎಲ್ಲ ಕಡೆ ಆಯಾ ಪ್ರದೇಶಕ್ಕೆ ಹೋದಾಗ ಅಲ್ಲಿಯ ಭಾಷೆ ಯಾವುದಿದೆ ಆ ಭಾಷೆಯ ಹತ್ತಿರ ಇರುವಂಥ, ಅಂದರೆ ಅಲ್ಲಿಯ ಜನರಿಗೆ ಅರ್ಥ ಇರುವಂಥ ಭಾಷೆಯಲ್ಲಿ ಮಾತಾಡಬೇಕು. ಈ ಭಾಷೆಯ ಬಗ್ಗೆ ಚರ್ಚೆ ಅಲ್ಲ, ವಿಷಯ ಅದಲ್ಲ. ವಿಷಯ ನಾನು ಹೇಳ್ತಾ ಇರೋದು, ಹಿಂದೆ ಕೊಪ್ಪಳದಲ್ಲಿ ಕೂಡ ಈ ಥರ ಚುನಾವಣೆ ನಿಂತದ್ದುಂಟು. ಸಿದ್ದರಾಮಯ್ಯನವರು ಭಾಳಷ್ಟು ಜನರಿಗೆ ಅವ್ರ ರಾಜಕೀಯ ಇತಿಹಾಸ ನೋಡಿದ್ರಿಗೆ ಇದ್ರ ಬಗ್ಗೆ ಸ್ಪಷ್ಟವಾದ ಕಲ್ಪನೆ ಇರ್ತದೆ. ಅವರೆಂದು ರಾಷ್ಟ್ರ ರಾಜಕಾರಣದ ಬಗ್ಗೆ ಒಲವನ್ನು ತೋರಿಸ್ತವ್ರಲ್ಲ. ಅವರು ಸೆಣಸಾಟ ಏನಿದ್ರು ಮೋದಿಯ ಜೊತೆ ಇದೆ ಅಂತ ತಮ್ಮನ್ನು ತಾವು ಭಾವಿಸ್ತಾರೆ, ಭ್ರಮಿಸ್ಕೋತಾರೆ. ಯಾಕೆಂದರೆ ಮೋದಿ ಕೂಡ ಒಂದು ಕಾಲಕ್ಕೆ ಮುಖ್ಯಮಂತ್ರಿಯಾಗಿದ್ದರು, ಅವರೇನು ದೊಡ್ಡ ಪ್ರಧಾನಿ ಅಲ್ಲ ಅವರು ಅಂತ ಅವ್ರ ಮನಸ್ಸಲ್ಲಿ. ಆಮೇಲೆ ಮೋದಿನೇ ಪ್ರಧಾನಿ ಅಂದಾಗ ನಾನೇನು ಕಡಿಮೆ ಅಲ್ಲ, ನಾನು ಮುಖ್ಯಮಂತ್ರಿ ಇದ್ದವ್, ನಾನು ಕೂಡ ಅದೇ ಒಂದು ತಾಕತ್ತಿರೋ ಮನುಷ್ಯ ಅಂತ ಅವ್ರ ಮನಸ್ಸಲ್ಲಿ ಭ್ರಮೆಗಳಿದ್ದಾವೆ. ಇರಲಿ, ಪ್ರತಿಯೊಬ್ಬ ಮನುಷ್ಯನಿಗೂ ಅವ್ರವ್ರ ಭ್ರಮೆಗಳಿರ್ತವೆ. ಆ ಭ್ರಮೆಯಿಂದ ಅವ್ರಿಗೆ ಸಂಭ್ರಮ ಉಂಟಾದರೆ, ಖುಷಿ ಇದ್ದರೆ ಆಗಲಿ, ಅದ್ರ ಬಗ್ಗೆ ಅಲ್ಲ ಪ್ರಶ್ನೆ ರಾಜ್ಯಸಭಾ ಸದಸ್ಯನಾಗುವ ಬಗ್ಗೆ. ಇಲ್ಲಿ ಇಷ್ಟ ಬಂದು ಸೈನ್ ಮಾಡಿ ಕ್ಯಾಬಿನೆಟ್ನಲ್ಲಿ ಎಲ್ಲವನ್ನು ಪಾಸ್ ಮಾಡಿಸ್ಕೊಂಡು ತನಗಿಷ್ಟ ಬಂದ ಹಾಗೆ ಕಳೆದ 3 ವರ್ಷಗಳಿಂದ ಅಧಿಕಾರವನ್ನು ನಡೆಸಿ ಈಗ ಹೋಗಿ ಅಲ್ಲಿ ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ಸೈನ್ ಮಾಡಿ ರಾಜ್ಯಸಭೆಯ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವರು ಆ ರೀತಿಯಾದಂಥ ಸ್ಥಾನಮಾನಕ್ಕೆ ಒಪ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಹೋಗಲಿ, ಇವ್ರನ್ನ ಎಲ್ಲರೂ ಹೋಗಿ ಒಂದು ರಾಜ್ಯಪಾಲರನ್ನು ಮಾಡಿಬಿಡೋಣ ಅಂತ ಅನ್ನಬೇಕು ಅಂದರೆ, ಕಾಂಗ್ರೆಸ್ಸು ಅಧಿಕಾರಕ್ಕೆ ಬರುವ ಸ್ಥಿತಿಯಲ್ಲಿಲ್ಲ ಕೇಂದ್ರದಲ್ಲಿ. ಈಗಲ್ಲ 2029ಕ್ಕಲ್ಲ, 2034ಕ್ಕಲ್ಲ, ಇನ್ನೆಂದೂ ಕೂಡ ಕಾಂಗ್ರೆಸ್ಸನ್ನು ಜನ ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಇಡೀ ದೇಶದ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ಒಂದು ಪರ್ವದ ಬದಲಾವಣೆ ಇದು, ಒಂದು ಶಕೆಯ ಬದಲಾವಣೆ ಇದು, ಒಂದು ಮನ್ವಂತರ ಇದು. ಹೀಗಿರುವಾಗ ಇವ್ರನ್ನ ಎಲ್ಲೋ ಸ್ಥಾನಮಾನ ಕೊಡ್ತೀನಿ ಅನ್ನಲಿಕ್ಕೆ ಸಾಧ್ಯ ಆಗಲಿ. 75 ವರ್ಷ ವಯಸ್ಸಾಗಿದೆ, ಬೇರೆ ಆರೋಗ್ಯ ಸರಿಯಿಲ್ಲ ಅವ್ರಿಗೆ. ರಾತ್ರಿ ಭಾಳ ತಡವಾಗಿ ಮಲಗ್ತಾರೆ, ಸ್ನೇಹಿತರ ಜೊತೆ ಕೂಡ್ತಾರೆ, ಪಾಪ ಆಯಾಸ, ಅನಾರೋಗ್ಯ. ಅವರು ಆ್ಯಕ್ಟಿವ್ ಆಗಿದ್ದದ್ದು ನಿಮ್ಗೆ ಎಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ. ಇತ್ತೀಚಿನ ದಿನಗಳನ್ನ ಅವ್ರು ಗಮನಿಸ್ತಾ ಬನ್ನಿ ನೀವು. ಬಳಲಿದ ಹಾಗೆ, ಆಯಾಸಗೊಂಡಂಥ, ನಿತ್ರಾಣಗೊಂಡಂಥ, ಅಸಮರ್ಥತೆಯ
ಸಾದೃಶ್ಯ ಸ್ವರೂಪವಾಗಿ ಸಿದ್ದರಾಮಯ್ಯ ಅವ್ರ ಕರೆದು ಧ್ವನಿಯಲ್ಲಿ ಗಡಿಸಿದೆ. ಧ್ವನಿಯಲ್ಲಿ ಸಿದ್ದರಾಮಯ್ಯನ ಹುಂಡಿಯ ಅವಾಗ ಕುರಿ ಕಾಯ್ತಾ ಇರುವಾಗ ಸೌಂಡ್ ಇತ್ತಲ್ಲ, ಅದು ಹಾಗೆ ಇದೆ. ವಾಯ್ಸ್ ಬಾಕ್ಸ್ ಚೆನ್ನಾಗಿದೆ, ಆಡಿಯೋ ಫಸ್ಟ್ ಕ್ಲಾಸ್ ಆಗಿದೆ. ಆದರೆ ಅವರಿಗೆ ಆ ತಾಕತ್ತು ಉಳಿದಿಲ್ಲ. ಯಾಕೆ ಹಂಗಾಯಿತು ಅನ್ಲಿಕ್ಕೆ ದೇರ್ ಆರ್ ಮೆನಿ ರೀಸನ್ಸ್. ಮೊದಲನೇದಾಗಿ ಇವರು ಅಧಿಕಾರಕ್ಕೆ ಬಂದದ್ದೇ ಭಾಳ ಸಂಕಷ್ಟದಲ್ಲಿ ಅಧಿಕಾರಕ್ಕೆ ಬಂದದ್ದು. ಪಂಚ ಗ್ಯಾರಂಟಿಗಳನ್ನ ಕೊಟ್ಟರು, ಆ ಗ್ಯಾರಂಟಿಯನ್ನು ನಿಭಾಯಿಸೋದು ಕಷ್ಟ. ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತರಬೇಕು, 3 ತಿಂಗಳ ಹಿಂದಿಂದ ಹಳೆಯ ಸಾಲ ತೀರ್ಸ್ದಂಗೆ ಒಂದೊಂದೇ ಕಂತು ಕೊಡಬೇಕು. ಬಂದು ಇವರು ಎದುರುಗಡೆ ಸಾಹೇಬ್ರೆ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬಂದು ನಿಲ್ತಾರೆ. ಪಾಪ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ವರ್ಷದಲ್ಲಿ ಎಷ್ಟು ದಿವಸ ಅಂತಲೇ ಕನ್ಫ್ಯೂಷನ್ ಇದೆ, ಗೊಂದಲ. 364 365 ಅಂತ ಸಭೀಕರನ್ನೇ ಕೇಳ್ತಾರೆ. ಆ ಸಭೀಕರು ಎಷ್ಟು ಬುದ್ಧಿವಂತರು ಅಂದರೆ ಒಂದಷ್ಟು ಜನ 364 ಅಂತ ಹೇಳ್ತಾರೆ. ನಾ ಹೇಳಿಲ್ವಾ 364 ನೋಡಿ, ನಾ ಹೇಳಿಲ್ವಾ ಅಂತ ಇವರು ತಮ್ಮ ಬೆನ್ನನ್ನು ಚಪ್ಪರಿಸಿ ಓದ್ತಾ ಇರ್ತಾರೆ. ಇಡೀ ಕರ್ನಾಟಕದ ಜನ ಓಹೋ ಅಂತ ಇವ್ರ ಬಗ್ಗೆ ನಗ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರೋದೇನೆಂದರೆ ದಬಾವಣೆ ಮಾಡಿ ಅಭ್ಯಾಸ. ಡಿ ಕೆ ಶಿವಕುಮಾರ್ ಅವರ ಸಖ್ಯ ಇದೆಯಲ್ಲ, ಅದು ಸ್ವಭಾವ ಹಂಗೆ ಬಂದು. ನೀವು ಯಾರ ಜೊತೆ ಇರ್ತೀರಿ ನೀವು ಹಂಗಾಗ್ತೀರಿ. ನೀವು ಸಜ್ಜನರ ಜೊತೆ ತುಂಬ ಸಾಫ್ಟಾಗಿ ಮಾತಾಡುವಂಥ, ಸುಕೋಮಲವಾದಂಥ, ಸೌಜನ್ಯಪೂರಿತವಾದಂಥ, ದಯಾಮಯಿಯಾದಂಥ ವ್ಯಕ್ತಿಗಳ ಜೊತೆ ಓಡಾಡಿದರೆ ನಿಮ್ಮ ನಡವಳಿಕೆ, ನಿಮ್ಮ ಭಾಷೆ ಎಲ್ಲವೂ ಅದೇ ರೀತಿ ಆಗುತ್ತೆ. ಏನೋ ಎಲ್ಲಿ ಯಾವಾಗ ಅಂತ ಅನ್ನೋರ ಜೊತೆ ಇದ್ಬಿಟ್ರೆ ನಿಮಗೆ ಗೊತ್ತಿರಲಾರ್ದೆ ನೀವು ಅದೇ ರೀತಿ ಮಾತಾಡ್ಲಿಕ್ಕೆ ಶುರು ಮಾಡ್ತೀರಿ. ಬ್ರದರ್ ಯಾಕೆ ಕೆಲಸನೇ ಆಗಿಲ್ಲ ಅಂತ ನೀವು ಯಾರಾದರೂ ಬೆಳಗಾವಿಯ ಆಫೀಸರ್ಗಳನ್ನ ಮಾತಾಡಿಸಿ, ಬೇರೆ ಯಾರನ್ನೂ ಮಾತಾಡಿಸ್ಬೇಡಿ. ಒಬ್ಬ ಇನ್ಸ್ಪೆಕ್ಟರ್ ಪೊಲೀಸ್ ಇನ್ಸ್ಪೆಕ್ಟರ್ ಮಾತಾಡಿಸಿ, ಡಿ ಸಿನ ಮಾತಾಡಿಸಿ, ಎ ಸಿನ ಮಾತಾಡಿಸಿ ಮನೆಗೆ ಕರೆಸ್ತಾರೆ. ಧೋರಣೆ ಹೇಗಿರುತ್ತೆ ಅಂದರೆ ನಾ ಹೇಳ್ದಂಗೆ ನೀವು ಕೇಳಬೇಕು. ಆ ರೀತಿಯ ಧೋರಣೆ ಲಕ್ಷ್ಮೀ ಹೆಬ್ಬಾಳ್ಕರ್ದು. ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನ ಹೇಗೆ, ಇದು ಹೇಗೆ ವರ್ಕ್, ಅದು ಯಾವುದು ಗೊತ್ತಿಲ್ಲ ಅವರಿಗೆ. ಅವ್ರ ಖಾತೆ ತೊಗೋಬೇಕಾಗಿತ್ತು, ಖಾತೆ ತೊಗೊಂಡ್ರು. ಕೇವಲ ಗೃಹಲಕ್ಷ್ಮಿ ದುಡ್ಡು ಕೊಡ್ಲಿಕ್ಕೆ ಮಾತ್ರ ನನ್ನ ಖಾತೆ ಇರೋದು ಅಂತ ಅವ್ರ ತಲೆಯಲ್ಲಿದೆ. ಅದನ್ನು ಮೀರಿದಂಥ ಸಬಲೀಕರಣ ಹೇಗೆ, ಯೋಜನೆಗಳನ್ನ ಹೇಗೆ ತರಬೇಕು, ಹೇಗೆ ಸಂವರ್ಧನೆಗೊಳಿಸ್ಬೇಕು ಸ್ತ್ರೀ ಸಮುದಾಯವನ್ನು, ಅದೆಲ್ಲ ಏನು ಬೇಕಾಗಿಲ್ಲ ಅವ್ರಿಗೆ. ಅಧಿಕಾರ ಇರಬೇಕು. ಇರಲಿ, ವಿಷಯ ಅದಲ್ಲ. ವಿಷಯ ನಾನು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತೇನೆ. ಏನಾಯಿತು ಸಿದ್ದರಾಮಯ್ಯನವ್ರಿಗೆ ಅಂತಂದರೆ, ಅಧಿಕಾರಕ್ಕೆ ಬಂದರು. ಅವತ್ತಿನ ದಿವಸ ಭಾಳ ಸಂಕಷ್ಟದಲ್ಲಿ ಅವ್ರನ್ನ ಒಪ್ಪಿಸ್ಬೇಕಾಯ್ತು. ಆ ಕಡೆ ಡಿ ಕೆ ಶಿವಕುಮಾರ್ ಬಂದು ಹಠ ಮಾಡ್ತಾಯಿದ್ರು, ದುಡ್ಡು ಖರ್ಚು ಮಾಡಿಬಿಟ್ಟಿದ್ರು. ಎಷ್ಟು ಖರ್ಚು ಮಾಡಿದ್ರು ಲೆಕ್ಕಾಚಾರ ಇಲ್ಲದಷ್ಟು ಖರ್ಚು ಮಾಡಿದ್ರು. ಜೊತೆಗೆ ಜೈಲಿಗೆ ಹೋಗಿ ಬಂದಿದ್ದರು. ಆ ರೀತಿಯಾದಂಥ ಋಣ ಪಕ್ಷದ ಮೇಲಿದ್ದಾಗ ಇದ್ದಕ್ಕಿದ್ದ ಹಾಗೆ ನೀವು ಮುಖ್ಯಮಂತ್ರಿ ಆಗೋ ಹಾಗಿಲ್ಲ ಅಂದ್ರೆ, ಈಗ ಕಾಂಗ್ರೆಸ್ನಲ್ಲಿದ್ದಂಥ ಪ್ರತೀತಿ ಏನಪ್ಪ ಅಂದರೆ, ಯಾರು ರಾಜ್ಯಾಧ್ಯಕ್ಷರು ಅವರೇ ಮುಖ್ಯಮಂತ್ರಿ, ಯಾರು ರಾಷ್ಟ್ರಾಧ್ಯಕ್ಷರು ಅವರೇ ಪ್ರಧಾನಮಂತ್ರಿ ಅಂತ ಮುಂಚಿತ್ತು. ನರಸಿಂಹರಾವ್ ಕಾಲದಿಂದ ಬದಲಾಯಿತು. ಮುಂಚೆ ಪ್ರಧಾನಿಯೇ ಪಕ್ಷದ ಅಧ್ಯಕ್ಷ ಆಗಿದ್ದಂಥ ದಿನಗಳು ಇದ್ದವು. ಹೀಗಿರುವಾಗ ಡಿ ಕೆ ಶಿವಕುಮಾರನ ಬಿಟ್ಟು ಇವ್ರನ್ನ ಮಾಡೋದು ಭಾಳ ಸಂಕಷ್ಟದ ಕೆಲಸ. ಆದರೆ ಸೋನಿಯಾ ಗಾಂಧಿ ಮದರ್ ಅಂತ ಹೇಳ್ತಿದ್ರು. ಡಿ ಕೆ ಶಿವಕುಮಾರ್ ಅವರು ಶಿ ಈಸ್ ಮೈ ಮದರ್ ಅನ್ನೋರು, ತಾಯಿ ಅಂತವ್ರು. ಇವ್ರಿಗೆ ಪಾಪ ನಿಜವಾದ ತಾಯಿ ಅಲ್ಲಿಗೆ ಹೋಗಾರಿತಾ ಇದ್ದಾರೆ. ಈ ತಾಯಿಗೆ ತಾಯಿ ಅಂತಾರೆ ಅವರು. ಅದು ಇಟಲಿಯ ತಾಯಿ, ಮಹಾಮಾತೆ ಅಂತ ಇದ್ದರು. ಅವ್ರು ಹೇಳಿದ ಮೇಲೆ ಕೇಳಲೇಬೇಕಾಯ್ತು. ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಹಿಂಗೆ 2.5 ವರ್ಷದಲ್ಲಿ ಕೊಡಿಸ್ತೀನಿ ಅಂತ ಸಮಾಧಾನ ಮಾಡಿ ಬೆಂಚ್ ಹಪ್ಪರಿಸಿ ಕಳಿಸಿದ್ರು. ಕಳಿಸಿ ಆದಮೇಲೆ ಇಲ್ಲಿ ವಾತಾವರಣ ಸಿದ್ದರಾಮಯ್ಯವರು ವಾಪಸ್ ಬರ್ತಾರೆ. ಬಂದ ಮೇಲೆ ನೋಡಿದರೆ ಖಜಾನೆ ಪರಿಸ್ಥಿತಿ, ಇಲ್ಲಿ ಮಾಡಬೇಕಾದ ಕೆಲಸಗಳು, ಅಷ್ಟೊತ್ತಿಗೆ ಥೈಲಿಗಳು ಹೋಗಬೇಕು ದಿಲ್ಲಿಗೆ. ನಿರಂತರವಾಗಿ ಥೈಲಿಗಳನ್ನ ಕಳಿಸ್ತಾನೆ ಇರಬೇಕು. ಈಗ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿ ಪಕ್ಷವನ್ನು ಉಳಿಸಲಿಕ್ಕೆ ಇರುವಂಥ ರಾಜ್ಯಗಳ ಸಂಖ್ಯೆ ತುಂಬ ಕಡಿಮೆ. ಒಂದು ಹಿಮಾಚಲ ಪ್ರದೇಶ ಇದೆ, ಅಲ್ಲಿ ಏನೂ ಪ್ರಯೋಜನ ಇಲ್ಲ. ಅಲ್ಲಿ ಮನೆಯಲ್ಲಿ ಎಷ್ಟು ಟಾಯ್ಲೆಟ್ ಇದ್ದಾವೆ ಅನ್ನೋದ್ರ ಮೇಲೆ ಅಲ್ಲಿ ಮನೆ ಟ್ಯಾಕ್ಸನ್ನು ಫಿಕ್ಸ್ ಮಾಡೋ ಪರಿಸ್ಥಿತಿ ಬಂದಿದೆ. ಅಲ್ಲಿ ತೀರಾ ಸಂಕಷ್ಟದಲ್ಲಿರುವಂಥ ರಾಜ್ಯ. ಆಮೇಲೆ ಪುಟ್ಟ ರಾಜ್ಯ ಅದು ಹಿಮಾಚಲ ಪ್ರದೇಶ. ನೀವು ಹೋಗಿ ನೋಡಿದರೆ ಗೊತ್ತಾಗುತ್ತೆ, ಅಲ್ಲಿ ಭಾಳ ಸಣ್ಣದು. ಈ ಕಡೆ ತೆಲಂಗಾಣ ಹೋದರೆ ಯಾವಾಗ ಉಲ್ಟಾ ಹೊಡಿತಾನೆ ಈ ಮನುಷ್ಯ ಅಂತ ಗೊತ್ತಾಗೋದಿಲ್ಲ. ಆ ಥರ ರೆಡ್ಡಿ ಇದ್ದಾರೆ. ಒಂದು ಕಡೆ ರೆಡ್ಡಿ, ಇನ್ನೊಂದು ಕಡೆ ಸಿದ್ದರಾಮಯ್ಯ. ಇವರೇ ಇದನ್ನು ಮ್ಯಾನೇಜ್ ಮಾಡಬೇಕು. ಬೆಳಗ್ಗೆ ಇವರು ಅಂದರೆ ಬಕಾಸುರನಿಗೆ ಅರಕಾಸಿನ ಮಜ್ಜಿಗೆ ಅನ್ನೋ ಹಾಗೆ ಎಷ್ಟು ಕಳಿಸಿದರೂ ಸಮಾಧಾನ ಇಲ್ಲ. ಒಂದು ಕಡೆ ಸಿದ್ದರಾಮಣ್ಣ ಕಳಿಸ್ಬೇಕು, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಕಳಿಸ್ಬೇಕು. ಡಿ ಕೆ ಶಿವಕುಮಾರ್ಗೆ ಪಿಂಕಿ ಮೆಸೇಜ್ ಅಂಕಲ್ ಅಂತ ಕಳಿಸ್ತಾ ಇರಬೇಕು, ಸಿದ್ದರಾಮಯ್ಯವ್ರು ಕಳಿಸ್ಬೇಕು. ಈ ಮಧ್ಯೆ ಮೂಢ ಹಗರಣ ಸಿಗಾಕೊಂಡ್ಬಿಡ್ತಾರೆ. ಬರ್ತಿರೋ ಹಾಗೆ ಇದು ಯಾವುದು ಪರಿಶಿಷ್ಟ ಜನಾಂಗ ಅಕಾಡೆಮಿಯ ಭ್ರಷ್ಟಾಚಾರ ಪ್ರಕರಣ, ಅದ್ರ ಹಿಂದನೇ ಮೂಢ ಹಗರಣವಂತೂ ಎಲ್ಲಿಗೆ ಕರ್ಕೊಂಡು ಹೋಗಿ ನಿಂತು ನೈತಿಕವಾಗಿ ಸಿದ್ದರಾಮಯ್ಯನವ್ರನ್ನಂದರೆ ತಲೆನೇ ಎತ್ತಿರಬಾರ್ದು ಇವರು. ಆ ರೀತಿಯದಾದಂಥ ಮುಜುಗರ, ಆ ರೀತಿಯದಾದಂಥ ಕಿರುಕುಳ ಸಿದ್ದರಾಮಯ್ಯನ ಇಡೀ ರಾಜಕೀಯ ಜೀವನದಲ್ಲಿ ಈ ರೀತಿ ತನಿಖೆಗೆ ಒಳಗಾದಂಥ ಯಾವ ಪ್ರಕರಣಗಳಲ್ಲಿ ನೀವು ಗಮನಿಸಿ ನೋಡಿ.
ಅವರು ಇಡೀ ರಾಜಕೀಯ ಜೀವನದಲ್ಲಿ ಯಾವನೊಬ್ಬ ಮುತ್ತುರಾಜ್ ಬಂದರೆ ಏನ್ರಿ ಏನೇನು ದುಡ್ಡು ಎಷ್ಟು ತೊಗೊಂಡ್ರಿ ಅಂತ ಕೇಳೋ ಲೆವೆಲ್ಗೆ ಕೇಳಲಿಲ್ಲ. ಅವರು ಬೇರೆ ಮಾತು, ಇವರು ಸೆಲ್ಯೂಟ್ ಹೊಡೆದು ಹೋಗಿರ್ತಾರೆ. ಅವರು ತನಿಖೆಗಳಾಗುವಂಥ ಪರಿಸ್ಥಿತಿ ಬಂತು. ಸೈಟ್ಗಳು ವಾಪಸ್ ಕೊಡ್ರಿ ಅಂತ ಉಳಿದ ವಿಪಕ್ಷದವ್ರ ಗಲಾಟೆ, ಜನ ಸೈಟ್ಗಳ ಅಂತ ಹೇಳೋದು. ಇಂಥ ಸ್ಥಿತಿಯಲ್ಲಿ ಪ್ರತಿ ದಿವಸ ಕೂಡ ನರಕ ಸದೃಶವಾದಂಥ ಸ್ಥಿತಿಯಲ್ಲಿ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು. ಬಿಟ್ಟರೆ ಏನು ಬೇರೆ ಕೆಲಸ? ನಿರುದ್ಯೋಗಿ. ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನ ಬೇಡಪ್ಪ, ಬೇರೆ ಮಂತ್ರಿ ಅಂತೂ ಆಗಲಿಕ್ಕಾಗೋದಿಲ್ಲ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದಾಗ ಸಿದ್ದರಾಮಯ್ಯ ಹೇಳಿದ ಮಾತು ಅದೇ. ಏನಂತಂದರೆ, ನೀವು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿದರೆ ನನ್ನೇನು ಮಾಡ್ತೀರಿ ಅಂತ ಕೇಳಿದ್ರು. ಏನು ಉತ್ತರ ಹೇಳಬೇಕು? ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಮುತ್ತೆ ಏನು ಹೇಳೋಕ್ಕಾಗತ್ತೆ? ನೀವು ಲೋಕೋಪಯೋಗ ಸಚಿವರಾಗ್ರಿ, ಪವರ್ ಮಿನಿಸ್ಟರ್, ಹಂಗೆ ಹೇಳೋಕ್ಕಾಗತ್ತಾ? ಹಂಗೆ ಹೇಳೋಕ್ಕಾಗಲ್ಲ. ಅನಿವಾರ್ಯತೆಯನ್ನು ತಂದಿಡೋದು. ಹೀಗಾಗಿ ಈತನಿಗೆ ಈ ರೀತಿಯ ಭ್ರಷ್ಟಾಚಾರ ಹಗರಣಗಳು, ಬೆಳಗ್ಗೆ ಎದ್ರೆ ದಿಲ್ಲಿಯಿಂದ ಫೋನ್. ಈ ಸಲ ಅತಿ ಹೆಚ್ಚು ಸಮಯವನ್ನು ಸಿದ್ದರಾಮಯ್ಯನವರು ಕಳೆದದ್ದು ಒಂದು ತಮ್ಮ ಮನೆ ಇದ್ದಂಥ ಮೈಸೂರಿನಲ್ಲಿ ಭಾಳ ಸುಂದರವಾದ ಮನೆ ಕಟ್ಟಿದ್ದಾರೆ. ಜಾರ್ಜ್ ಅವರ ಸಹಾಯನೂ ಇದೆ ಅಂತ ಹೇಳ್ತಾ ಇದ್ದಾರೆ. ಆಂದೋಲನ ಸರ್ಕಲಿಂದ ಮುಂದೆ ದೊಡ್ಡ ಮನೆ, ಹೊರಗಡೆಯಿಂದ ಗೊತ್ತಾಗಲ್ಲ ನಿಮಗೆ, ಒಳಗೆ ಭಾಳ ಅದ್ಧೂರಿಯಾದ ಮನೆ ಇದೆ. ಇನ್ನೂ ಓಪನಿಂಗ್ ಆಗಿಲ್ಲ ಅದು. ಈಗ ಈ ಕಡೆ ಮುಂದ್ಗಡೆ ಇದ್ದಾರೆ, ಚಿಕ್ಕಹರದನಹಳ್ಳಿ ಅಂತೇನೋ ಅಂತಾರೆ, ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಯಾವಾಗಲೂ ಪೊಲೀಸರು, ಯಾವಾಗಲೂ ರಸ್ತೆ ಬಂದು, ಯಾವಾಗಲೂ ಜನ ಮೈಸೂರಲ್ಲಿರ್ತಾರೆ. ದಿಲ್ಲಿ ಮತ್ತು ಮೈಸೂರು ದಿಲ್ಲಿ, ಇಡೀ ಅಖಂಡ ಕರ್ನಾಟಕವನ್ನು ಒಬ್ಬ ಮುಖ್ಯಮಂತ್ರಿಯಾಗಿ ಆಳಲಿಕ್ಕೆ ಸಿದ್ದರಾಮಯ್ಯನವ್ರಿಗೆ ಈ ಸಲ ಸಾಧ್ಯವೇ ಆಗಲಿಲ್ಲ. ಯಾವ ಸಿದ್ದರಾಮಯ್ಯನವರು ಅಷ್ಟು ಬಜೆಟ್ ಮಂಡಿಸಿದ್ದೀನಿ, ಇಷ್ಟು ಬಜೆಟ್ ಮಂಡಿಸಿದ್ದೀನಿ ಅಂತೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ರು, ಅವರು ಶಾಸಕರನ್ನ ಸಮಾಧಾನ ಪಡಿಸ್ಲಿಕ್ಕಾಗಲಿಲ್ಲ. ಈ ಕಡೆ ಅಭಿವೃದ್ಧಿ ಯೋಜನೆಗಳನ್ನ ಮಾಡಲಿಕ್ಕಾಗಲಿಲ್ಲ. ಮೈಮೇಲಿದ್ದ ಹಗರಣಗಳಿಂದ ಮುಕ್ತಿ ಹೊಂದಲಿಕ್ಕೆ ಸಾಧ್ಯ ಆಗಲಿಲ್ಲ. ಮೂಡ ಅನ್ನುವಂಥದ್ದೊಂದು ಭ್ರಷ್ಟಾಚಾರದ ಕೂಪ ಅಂತ ತಮ್ಮ ತವರು ಕ್ಷೇತ್ರದಲ್ಲಿ ಆಗೋಯಿತು. ಇಂಥ ವರ್ಣದಲ್ಲಿ ಅವ್ರು ಗೆದ್ದದ್ದು. ಚಾಮುಂಡೇಶ್ವರಿ ಸೋತಿದ್ರು ಹಿಂದಿನ ಸಲ. ಹೀಗಿರುವಾಗ ಸಿದ್ದರಾಮಯ್ಯನವ್ರಿಗೆ ಮುಂದೆ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಕಾಡ್ತಾ ಇತ್ತು. ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಮುಂದೆ ಹೆಂಗೆ, ನಾನು ಏನು ಮಾಡಬೇಕು, ಇದು ಅವನು ಕಾಡುವ ಪ್ರಶ್ನೆ. ರಾಜ್ಯಸಭೆಗೆ ಹೋಗೋಕ್ಕಾಗಲ್ಲ, ಸಕ್ರಿಯ ರಾಜಕಾರಣದಿಂದ ಹೊರಗಿದ್ದು ಬೇರೆ ಏನೂ ಮಾಡಲಿಕ್ಕೆ ಗೊತ್ತಿಲ್ಲ. ಹಿಂದೆ ಕುಮಾರಸ್ವಾಮಿ ಬೇಡ ಅಂತ ಆದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಹೊರಗಿಟ್ಟು ಕಾಂಗ್ರೆಸ್ ಮತ್ತು JDS ಜೊತೆ ಸರ್ಕಾರ ರಚನೆ ಮಾಡಬೇಕು ಅಂತ ತೀರ್ಮಾನ ಆದ ಸಂದರ್ಭದಲ್ಲಿ ಎಂಥ ಕುತಂತ್ರವನ್ನು ಸಿದ್ದರಾಮಯ್ಯ ಮಾಡಿದರು ಅಂದರೆ, ಡೆಡ್ಲೈನ್ ಕೊಟ್ಟಿದ್ರು ಕೆಲವರ ಹತ್ತಿರದ ಪತ್ರಕರ್ತರಿಗೆ, ಡಿಸೆಂಬರ್ಗೆ ಸರ್ಕಾರ ಕೆಡವುತ್ತೇನೆ ನನ್ನಿಂದ ಅಂತ. ಕೆಡವಿದರು. ತನ್ನದೇ ವಂದಿಮಾಗದರನ್ನು, ತನ್ನ ಹಿಂಬಾಲಕರನ್ನು ರಾಜೀನಾಮೆ ಕೊಡಿಸಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರೋ ಹಾಗೆ ಮಾಡಿದರು. ಅಂಥ ಕುತಂತ್ರ ಮಾಡೋದ್ರಲ್ಲಿ ನಿಸ್ಸೀಮ. ಈಗ ಇದ್ದಕ್ಕಿದ್ದ ಹಾಗೆ ವಾತಾವರಣ ನೋಡಿ. ಇಲ್ಲಿಯವರೆಗೂ, ಮೊನ್ನೆಯವರೆಗೂ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ದನು, 5 ವರ್ಷ ನಾನೇ ಇರ್ತೀನಿ, ಬೇರೆ ಯಾರು ಬರಲ್ಲ, ರಾಜೀನಾಮೆ ಕೇಳಲೇ ಕೊಡ್ತೇನೆ. ಕೇಳೇ ಅವರು ಅಂದರೆ ಕೇಳಲ್ಲ ಅವರು ಅನ್ನೋಂಥ ನಂಬಿಕೆ. ಯಾಕೆ ನಮ್ಗೆ ಕೇಳಲ್ಲ ಅಂದರೆ, ಎಲ್ಲ ಚುನಾವಣೆಯಲ್ಲಿ ಹೈಕಮಾಂಡ್ ಕಾಂಗ್ರೆಸ್ ಸೋತಿದೆ. ಈ ಸಲ ಕೇರಳವನ್ನು ಹೊರತುಪಡಿಸಿ ಬಾಕಿ ಎಲ್ಲ ಚುನಾವಣೆಯಲ್ಲಿ ಸೋತಿದೆ. 99 ಸೋಲುಗಳ ಸರ್ದಾರ ಅಂತ ರಾಹುಲ್ ಗಾಂಧಿ ಮೇಲೆ ದೊಡ್ಡದಾದಂಥ ಶಾಪ ಇದೆ. ಹೀಗಾಗಿ ತನ್ನನ್ನು ಟಚ್ ಮಾಡೋದಿಲ್ಲ. ತನ್ನನ್ನು ಟಚ್ ಮಾಡಿದರೆ ಇಡೀ ಕರ್ನಾಟಕ ಅಲ್ಲಾಡಿ ಹೋಗುತ್ತೆ ಅನ್ನುವಂಥ ಭ್ರಮೆಯಲ್ಲಿ ಸಿದ್ದರಾಮಯ್ಯ ಇದ್ದರು. ಅದರ ಸ್ಥಿತಿ ಹೇಗೆ ಬಂತು ಅಂದರೆ, ಈಗ ತೀರ್ಮಾನ ಮಾಡದೆ ಹೋದರೆ 2028 ಚುನಾವಣೆಯನ್ನು ನಾವು ಫೇಸ್ ಮಾಡಲಿಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಈ ಬಾರಿ ಸಹಕರಿಸಲ್ಲ ಮುಂದಿನ ಚುನಾವಣೆಯಲ್ಲಿ ಅನ್ನೋದು ಹೈಕಮಾಂಡ್ಗೆ ಸ್ಪಷ್ಟವಾಗಿ ಗೊತ್ತಾಗೋಯ್ತು. ನಾನೇನು ಮಾಡಲ್ಲ, ತಟಸ್ಥವಾಗಿರ್ತೀನಿ, ಪಕ್ಷವನ್ನು ಬಿಡೋಲ್ಲ, ಏನು ಮಾಡ್ಕೊತೀರಿ ಮಾಡಿಕೊಡ್ರಿ ಅಂತ. ಇನ್ನಿರೋದು ನೀವೆಲ್ಲರೂ ಹೇಳೋದೇನಪ್ಪ ಅಂತಂದರೆ 3 ವರ್ಷ ಆಗಿದೆ, ಇನ್ನೆರಡು 2 ವರ್ಷ ಇಲ್ಲ, ಇರೋದೇ ಕೇವಲ 1.5 ವರ್ಷ. ಕೊನೆಯ 6 ತಿಂಗಳು ಚುನಾವಣೆಯ ತಯಾರಿ. 6 ತಿಂಗಳು ಇದ್ದ 6 ಅಲ್ಲ, ಅದಕ್ಕಿಂತ ಹೆಚ್ಚಿನ ಸಮಯವನ್ನ ಚುನಾವಣೆಯ ಪ್ರಚಾರಕ್ಕೆ, ತಯಾರಿಗೆ, ಸ್ಕೀಮ್ಗಳಿಗೆ, ದುಡ್ಡನ್ನು ಹೊಂದಿಸಲಿಕ್ಕೆ, ಹಂಚಲಿಕ್ಕೆ ಕೆಲಸ ಟೈಮ್ ಬೇಕು. ಅವಾಗ ಸಂಪೂರ್ಣ ಸರ್ಕಾರ ನಿಶ್ಚೇಷ್ಟಿತ ಆಗಿರುತ್ತೆ. ಕೇವಲ ರಾಜಕೀಯ ಮಾತ್ರ ಮಾತಾಡ್ತಾ ಇರ್ತಾರೆ ಜನ. ಈ 1.5 ವರ್ಷದ ಕಾಲಕ್ಕೆ ನಾನು ಮುಂದುವರಿಸಿ ಡಿ ಕೆ ಶಿವಕುಮಾರ್ ನಿಶ್ಚೇಷ್ಟಿತನಾದರೆ ಚುನಾವಣೆಯಲ್ಲಿ 2028ರಲ್ಲಿ ಸೋಲು ಖಚಿತ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಗೆಲ್ಲಲಿಕ್ಕೆ ಕಾಂಗ್ರೆಸ್ ಸಾಧ್ಯವೇ ಇಲ್ಲ ಅಂತ ತುಂಬ ಚೆನ್ನಾಗಿ ಸಿದ್ದರಾಮಯ್ಯನವ್ರಿಗೆ ಗೊತ್ತಿದೆ. ಡಿ ಕೆ ಶಿವಕುಮಾರ್ಗೂ ಗೊತ್ತಿದೆ ಮುಂದಿನ ಚುನಾವಣೆ ನಾವು ಗೆಲ್ಲೋದಿಲ್ಲ. ಯಾಕೆಂದರೆ ಇವರು ಕೊಟ್ಟಂಥ 5 ಆಶ್ವಾಸನೆಗಳು, 5 ಬಿಟ್ಟಿ ಭಾಗ್ಯಗಳೇನಿದಾವಲ್ಲ, ಅದರ ಇಂಪ್ಯಾಕ್ಟ್ ಜನರ ಮೇಲೆ ಆಗಿಲ್ಲ. ಜನ ಹೋಹೋ ಕಾಂಗ್ರೆಸ್ ಎಷ್ಟು ಚೆನ್ನಾಗಿದೆ ಅಂತ ಯಾರೂ ಮಾತಾಡ್ತಾ ಇಲ್ಲ. ಆಡಳಿತ ಪರವಾಗಿ ಕರ್ನಾಟಕದ ಜನ ಇದ್ದಾರೆ ಅಂತ ಅವ್ರಿಗೆ ಎಲ್ಲಿಯೂ ಅನ್ನಿಸ್ತಾ ಇಲ್ಲ.
ಒಂದು ಮಳೆ ಬಂದರೆ ಕಕ್ಕಾಬಿಕ್ಕಿ ಆಗೋದು ಆ ಕಡೆ ಡಿ ಕೆ ಶಿವಕುಮಾರ್, ಈ ಕಡೆ ಸಿದ್ದರಾಮಯ್ಯ. ನೆನ್ಪಿಟ್ಕೊಳ್ಳಿ, ಬೆಂಗಳೂರಲ್ಲಿ ಧೋಂತ ಮಳೆ ಬಂದರೆ ತನ್ನ ಮನೆಯೇ ಎಲ್ಲಿ ಸೋರ್ತಾ ಇದೆ ಸೂರು ಅಂತ ಗಾಬರಿ ಆಗ್ತಾರೆ ಇಬ್ಬರು. ಯಾಕೆಂದರೆ ಇಡೀ ಊರು ತುಂಬ ನೀರು ನುಗ್ಗಿ ಬರ್ತದೆ, ಎಷ್ಟು ಜನ ಸತ್ತೋಗ್ತಾರೆ ಗೊತ್ತಾಗೋದಿಲ್ಲ. ಆ ಸ್ಥಿತಿಯಲ್ಲಿ ಬೆಂಗಳೂರು ಇದೆ, ಬೇರೆ ರಾಜ್ಯದ ಉಳಿದ ಜಾಗಗಳು ಬಿಟ್ಬಿಡ್ರಿ. ಇಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಮುಂದುವರೆದು ಅನಗತ್ಯವಾಗಿ ಚುನಾವಣೆಯ ಹೇರಿಕೆಯನ್ನು ಯಾಕೆ ಅನುಭವಿಸಬೇಕು? ಅದಕ್ಕೋಸ್ಕರ ಕೊನೆಯ ಕ್ಷಣದಲ್ಲಿ ಸಿದ್ದರಾಮಯ್ಯನು ಸ್ಕಾಚ್ ಹಿಡ್ಕೊಂಡು ಹೇಳ್ತಾರೆ, ನಾನು ಇಳಿತೀನಿ ಕುರ್ಚಿಯಿಂದ ಅಂತ. ಮುಂದೆ ಏನು ಮಾಡ್ತಾರೆ ಅದನ್ನು ಅವರೇ ಹೇಳಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.